ಹಲೋ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿ ಮೇಲೆ ಒಂದು ಪ್ರಾಬ್ಲಮ್ನ ಮಾಡ್ತಾ ಇದ್ದೀನಿ. ಆ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ABC ಲಿಮಿಟೆಡ್ ಆಸ್ ಆನ್ 31st March 2007. Prepare the company final accounts after considering the following adjustment. Closing stock rupees 1,20,000 ಇದೆ and depreciate building by 10%. Accrued interest on investment rupees 12,000. Make provision for taxation rupees 25,000. Transfer rupees 25,000 to reserve fund. Write off bad debts rupees 10,000. ಇದಾದ್ಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31st March 2007. Particulars amount. This is debit side and E side credit side. First ಏನಂತಂದರೆ ಫರ್ನಿಚರ್ 40,000, buildings 80,000, wages 50,000, debtor 1,60,000, investment 60,000, interim dividend 30,000, audit fees 10,000, freight charges 30,000, stationery 12,000, purchases 2,40,000. ರಿಟರ್ನ್ಸ್ ಇಲ್ಲಿ ಡೆಬಿಟ್ ಸೈಡ್ ರಿಟರ್ನ್ಸ್ ಕೊಟ್ಟಿದ್ರೆ ಅದು ಸೇಲ್ಸ್ ರಿಟರ್ನ್ ಆಗುತ್ತೆ 20,000 ಆ್ಯಂಡ್ ಬಿಲ್ಸ್ ರಿಸೀವೇಬಲ್ 50,000, ಮಷಿನರಿ 80,000, ಕ್ಯಾಶ್ ಅಟ್ ಬ್ಯಾಂಕ್ 58,000, ಕಾಲ್ಸ್ ಇನ್ ಅರಿಯರ್ 20,000 ಆ್ಯಂಡ್ ಗುಡ್ ವಿಲ್ 50,000. ಸ್ಟಾಕ್ 1/4/2005 ಅಂತಂದರೆ ಇದು ಓಪನಿಂಗ್ ಸ್ಟಾಕ್ 60,000 ಇದೆ ಆ್ಯಂಡ್ ನೆಕ್ಸ್ಟು ಸ್ಯಾಲ್ರೀಸ್ 20,000 ಇದೆ. ಟೋಟಲ್ ಎಷ್ಟಿದೆ ಅಂದರೆ 10,70,000. ನೆಕ್ಸ್ಟು ಕ್ರೆಡಿಟ್ ಸೈಡ್ ಬಂದರೆ ಕಾಲ್ಡ್ ಅಪ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 3 lakh, ರಿಸರ್ವ್ ಫಂಡ್ 1,50,000, ಕ್ರೆಡಿಟರ್ಸ್ 1,80,000, ಸೇಲ್ಸ್ 3,80,000. ಇಲ್ಲಿ ಕ್ರೆಡಿಟ್ ಸೈಡ್ ರಿಟರ್ನ್ ಇತ್ತು ಅಂದರೆ ಅದು ಪರ್ಚೇಸ್ ರಿಟರ್ನ್. ಸೊ ಎಷ್ಟು ಅಂತಂದರೆ 10,000 ಪರ್ಚೇಸ್ ರಿಟರ್ನ್ 10,000. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ 20,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 20,000, ಪ್ರಾಫಿಟೆಡ್ ಶೇರ್ಸ್ ಅಕೌಂಟ್ 10,000. ಟೋಟಲ್ 10,70,000 ಇದೆ. ಈ ಪ್ರಾಬ್ಲಮ್ ಮೇಲೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಎರಡು ಸ್ಟೇಟ್ಮೆಂಟ್ನು ಪ್ರಿಪೇರ್ ಮಾಡಬೇಕು. ಫಸ್ಟು ನಾವು ವರ್ಕಿಂಗ್ ನೋಟ್ನ ಮಾಡ್ಕೊಳ್ಬೇಕು. ಹೇಗೆ ಅಂತ ನೋಡೋಣ. ಸೊಲ್ಯೂಷನ್ ನೋಡೋಣ. ನೋಟ್ ನಂಬರ್ 1, ಶೇರ್ ಕ್ಯಾಪಿಟಲ್. ಫಸ್ಟು ಶೇರ್ ಕ್ಯಾಪಿಟಲ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ಯಾವ ರೀತಿ ಅಂತಂದರೆ ಟೋಟಲ್ ಕಾಲ್ಡ್ ಅಪ್ ಕ್ಯಾಪಿಟಲ್ ಎಷ್ಟಿದೆ ಅಂತ ನಮ್ಮ ಹತ್ರ ಟೋಟಲ್ 3 lakh ಇದೆ. ಈ 3 lakhಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಇನ್ನೂ ಕೂಡ ನಮಗೆ ಅಮೌಂಟು ಬಂದಿಲ್ಲ. ಎಷ್ಟಿದೆ ಅಂದರೆ 20,000 ಕಾಲ್ಸ್ ಇನ್ ಅರಿಯರ್ ಇದೆ. ಸೊ ಕಾಲ್ಡ್ ಅಪ್ ಕ್ಯಾಪಿಟಲ್ ಟೋಟಲ್ 3 lakh. ಅದರಲ್ಲಿ ಲೆಸ್ ಕಾಲ್ಸ್ ಇನ್ ಅರಿಯರ್ಸ್ 20,000ನ ಮೈನಸ್ ಮಾಡಿದ್ರೆ ನಮಗೆ 2,80,000 ಬರುತ್ತೆ. ಅದ್ರ ಜೊತೆಗೆ ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ 10,000 ಇದೆ. ಸೊ ಅದನ್ನು ಹ್ಯಾಡ್ ಮಾಡಬೇಕು. ಫಾರ್ಫಿಟೆಡ್ ಶೇರ್ಸ್ ಎಷ್ಟಿದೆ ಅಂದರೆ 10,000. ಅಲ್ಲಿಗೆ ಟೋಟಲ್ ನಮ್ಮ ಹತ್ರ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 2,90,000. ಈ ರೀತಿ ಎಲ್ಲ ಒಂದು ಐಟಮ್ಗೂ ನಾವು ವರ್ಕಿಂಗ್ ನೋಟ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ವರ್ಕಿಂಗ್ ನೋಟ್ನ ಮಾಡ್ಕೋಬೇಕು. ಸೊ ಅದರಲ್ಲಿ ಶೇರ್ ಕ್ಯಾಪಿಟಲ್ ಕಾಲ್ಡ್ ಅಪ್ ಕ್ಯಾಪಿಟಲ್ 3 lakh ಇದೆ. ಕಾಲ್ಸ್ ಇನ್ ಅರಿಯರ್ಸ್ 20,000 ಲೆಸ್ ಮಾಡಿದ್ರೆ 2,80,000 ಆಗುತ್ತೆ. ಅದಕ್ಕೆ ಅಗೈನ್ ಫಾರ್ಫಿಟೆಡ್ ಶೇರ್ಸ್ ಅಕೌಂಟನ್ನು ಹ್ಯಾಡ್ ಮಾಡಿದ್ರೆ ಟೋಟಲ್ 10,000. ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 2,90,000. ಇದಾದಮೇಲೆ ನೆಕ್ಸ್ಟು ನೋಟ್ ನಂಬರ್ 2, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಇದನ್ನು ಪ್ರಾಬ್ಲಮ್ ಮಾಡಬೇಕಾದ್ರೂ ಕೂಡ ನೀವು ಕಾಲಮ್ ಹಾಕಿ ಸ್ಪೇಸ್ ಕೊಟ್ಟಿರಿ. ಲಾಸ್ಟಲ್ಲಿ ಮಾಡಬೇಕು. ಯಾಕೆ ಅಂತಂದರೆ ಕೆಲವೊಂದು ಐಟಮ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರೋ ಐಟಮ್ನ ಕೂಡ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ಲಾಸ್ಟಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು ನೋಟ್ ನಂಬರ್ 3, ಲಾಂಗ್ ಟರ್ಮ್ ಲಯಬಿಲಿಟೀಸ್. ಈ ಒಂದು ಟ್ರಯಲ್ ಬ್ಯಾಲೆನ್ಸಲ್ಲಿ ಯಾವುದೂ ಕೊಟ್ಟಿಲ್ಲ, ಹಾಗಾಗಿ ನಿಲ್ಲಿದೆ. ಆ್ಯಂಡ್ ನೋಟ್ ನಂಬರ್ 4, ಟ್ರೇಡ್ ಪೇಯಬಲ್ಸ್ ಅಂತ ಅಂದರೆ ಟ್ರೇಡ್ ಪೇಯಬಲ್ಸಲ್ಲಿ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಬರುತ್ತೆ. ಸೊ ಇಲ್ಲಿ ಕ್ರೆಡಿಟ್ಸ್ ಸೈಡ್ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ 1,80,000 ಆ್ಯಂಡ್ ಬಿಲ್ಸ್ ಪೇಯಬಲ್ 20,000 ಅಂತ. ಟೋಟಲ್ ಕ್ರೆಡಿಟರ್ಸ್ 1,80,000 ಇದೆ ಆ್ಯಂಡ್ ಬಿಲ್ಸ್ ಪೇಯಬಲ್ ಎಷ್ಟಿದೆ ಅಂತಂದರೆ 20,000 ಇದೆ. ಸೊ ಟೋಟಲ್ 20,000. ಟೋಟಲ್ ಎಷ್ಟಾಗುತ್ತೆ ಅಂದರೆ 2 lakh rupees ಆಗುತ್ತೆ. ಸೊ ಟ್ರೇಡ್ ಪೇಯಬಲ್ಸಲ್ಲಿ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ 2 ಐಟಮ್ ಬರುತ್ತೆ. ಸೊ 1,80,000 ಪ್ಲಸ್ 20,000 ಆ್ಯಂಡ್ 2 lakh. ಸೊ ನಿಮಗೆ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಗೊತ್ತಿರುತ್ತೆ ಯಾವ್ಯಾವ್ದು ಬರುತ್ತೆ ಅಂತ. ಸೊ ಅದ್ರ ಪ್ರಕಾರನೇ ನಾನು ವರ್ಕಿಂಗ್ ನೋಟ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ನೋಟ್ ನಂಬರ್ 5, ಶಾರ್ಟ್ ಟರ್ಮ್ ಪ್ರಾವಿಷನ್ಸಲ್ಲಿ ಏನಿದೆ ಅಂತಂದರೆ ಅಡ್ಜಸ್ಟ್ಮೆಂಟಲ್ಲಿ ಒಂದು ಐಟಮ್ ಕೊಟ್ಟಿದ್ದಾರೆ. ಏನಂತಂದರೆ ಮೇಕ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್
ಡಿಪ್ರಿಷಿಯೇಷನ್ ₹25,000 ಅಂತ. ಸೊ ಈ 25,000 ಕೂಡ ಅಡ್ಜಸ್ಟ್ಮೆಂಟಲ್ಲಿ ಬರ್ಕೋಬೇಕು. ಯಾವ ರೀತಿ ಅಂದರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 25,000 ಇದೆ. ಶಾರ್ಟ್ ಟರ್ಮ್ ಪ್ರಾವಿಷನಲ್ಲಿ ಇದು ಬಿಟ್ಟು ಬೇರೆ ಯಾವ ಐಟಮು ಇಲ್ಲ, ಹಾಗಾಗಿ ಟೋಟಲ್ 25,000. ನೆಕ್ಸ್ಟು ಅಸೆಟ್ಗೆ ಬಂದರೆ ಟ್ಯಾಂಜಿಬಲ್ ಅಸೆಟ್ ಅಂದರೆ ವಿ ಕ್ಯಾನ್ ಟಚ್ ಆ್ಯಂಡ್ ವಿ ಕ್ಯಾನ್ ಫೀಲ್ ಆ್ಯಂಡ್ ವಿ ಕ್ಯಾನ್ ಸಿ. ಸೊ ಅಂದರೆ ನಮಗೆ ಯಾವ್ಯಾವುದು ಅಂದರೆ ಫರ್ನಿಚರು, ಬಿಲ್ಡಿಂಗು, ಮಷಿನರಿ ಆ ಥರ ಐಟಮಲ್ಲಿ. ಸೊ ಇಲ್ಲಿ ಎಷ್ಟು ಅಂತಂದರೆ ಫರ್ನಿಚರ್ ಎಷ್ಟಿದೆ ಅಂದರೆ 40,000 ಇದೆ. ಸೊ ಫರ್ನಿಚರ್ ಎಷ್ಟಿದೆ ಅಂದರೆ 40,000 ಇದೆ ಆ್ಯಂಡ್ ಬಿಲ್ಡಿಂಗ್ 80,000 ಇದೆ. ಸೊ ಅದಾದಮೇಲೆ ಅಡ್ಜಸ್ಟ್ಮೆಂಟಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಡಿಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 10% ಅಂತ. ಸೊ ಇಲ್ಲಿ ಫರ್ನಿಚರು 40,000, ಬಿಲ್ಡಿಂಗು 80,000 ಇದೆ. ಸೊ ಈ 80,000 ಮೇಲೆ 10% ಡಿಪ್ರಿಷಿಯೇಷನ್ ಅಂದರೆ 8,000 ಲೆಸ್ ಮಾಡಿದ್ರೆ ನಮಗೆ 72,000 ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಐಟಮ್ ಏನು ಕೊಟ್ಟಿದ್ದಾರೆ ಅಂದರೆ ಮಷಿನರಿ ಕೊಟ್ಟಿದ್ದಾರೆ. ಮಷಿನರಿ ಎಷ್ಟಿದೆ ಅಂದರೆ 80,000. ಸೊ ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ ಎಷ್ಟಾಗುತ್ತೆ ಅಂದರೆ 1,92,000 ಟೋಟಲ್ ಆಗುತ್ತೆ. ಸೊ ಫರ್ನಿಚರ್ ಆ್ಯಸ್ ಇಟ್ ಈಸ್ 40,000 ಆ್ಯಂಡ್ ಬಿಲ್ಡಿಂಗ್ಸ್ ಮೇಲೆ 80,000 ಇದೆ. ಅದರಲ್ಲಿ 10% ಡಿಪ್ರಿಷಿಯೇಷನ್ ಅಂದರೆ 8,000 ಲೆಸ್ ಮಾಡಿದ್ರೆ 72,000 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಮಷಿನರಿ 80,000, ಟೋಟಲ್ 1,92,000 ಟ್ಯಾಂಜಿಬಲ್ ಅಸೆಟ್ಸ್. ಅದಾದಮೇಲೆ ನೆಕ್ಸ್ಟು ನೋಟ್ ನಂಬರ್ 7 ಇನ್ವೆಂಟರೀಸಲ್ಲಿ ನಾವು ಕ್ಲೋಸಿಂಗ್ ಸ್ಟಾಕ್ ಮಾತ್ರನೇ ತೊಗೋಬೇಕು. ಅಂದರೆ ಎಷ್ಟು ಸ್ಟಾಕ್ ಉಳ್ಕೊಂಡಿದೆ, ಇನ್ವೆಂಟರೀಸ್ ಅಂತಂದರೆ ಸ್ಟಾಕ್. ಸೊ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂದರೆ 1,20,000. ಸೊ ಇಲ್ಲಿ ಫಸ್ಟ್ ಐಟಮಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಕ್ಲೋಸಿಂಗ್ ಸ್ಟಾಕ್ ₹1,20,000 ಅಂತ. ಡೈರೆಕ್ಟಾಗಿ ಕ್ಲೋಸಿಂಗ್ ಸ್ಟಾಕ್ 1,20,000 ಆ್ಯಂಡ್ ಬೇರೆ ಯಾವುದೇ ಇನ್ವೆಂಟರೀಸ್ ಇಲ್ಲ, ಹಾಗಾಗಿ ಟೋಟಲ್ 1,20,000. ಅದಾದಮೇಲೆ ನೆಕ್ಸ್ಟು ಇನ್ವೆಂಟರೀಸಲ್ಲೇ ಇನ್ನೊಂದು ಎಂಟ್ರಿ ಬರುತ್ತೆ, ಯಾವುದು ಅಂತಂದರೆ ಟ್ರೇಡ್ ಪೇಯಬಲ್ಗೆ ಕ್ರೆಡಿಟರ್ಸು, ಬಿಲ್ಸ್ ಪೇಯಬಲ್ ಬರುತ್ತೆ ಆ್ಯಂಡ್ ಟ್ರೇಡ್ ರಿಸೀವಬಲ್ಗೆ ಡೆಟಾಸು ಮತ್ತು ಬಿಲ್ಸ್ ರಿಸೀವಬಲ್ ಬರುತ್ತೆ. ಸೊ ಇಲ್ಲಿ ಡೆಟಾಸ್ ಎಷ್ಟಿದೆ ಅಂತಂದರೆ 1,60,000 ಇದೆ. ಅದರಲ್ಲಿ ಬ್ಯಾಡ್ ಡೇಟ್ಸ್, ರೈಟ್ ಆಫ್ ಬ್ಯಾಡ್ ಡೇಟ್ಸ್ ಅಂತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ 10,000. ಸೊ ಅಂದರೆ ಬ್ಯಾಡ್ ಡೇಟ್ಸ್ ಅಂತಂದರೆ ನಮಗೆ ಬರ್ದೇ ಇರೋದು ಅಮೌಂಟು. ಟೋಟಲ್ ಡೆಟಾಸ್ ಇರೋದು 1,60,000. ಅದರಲ್ಲಿ ನೆಕ್ಸ್ಟು ನಮಗೆ 10,000 ಲೆಸ್ ಮಾಡಿದ್ರೆ 1,50,000 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಐಟಮ್ ಯಾವುದು ಅಂತಂದರೆ ಬಿಲ್ಸ್ ರಿಸೀವಬಲ್ ಎಷ್ಟಿದೆ ಅಂತಂದರೆ 50,000 ಬಿಲ್ಸ್ ರಿಸೀವಬಲ್ ಇದೆ. ಸೊ ಇಲ್ಲಿ ಟೋಟಲ್ ಎಷ್ಟಾಗುತ್ತೆ ಅಂದರೆ 1,50,000 ಮತ್ತು 50,000 ಟೋಟಲ್ ಮಾಡಿದ್ರೆ 2,00,000 ಟ್ರೇಡ್ ರಿಸೀವಬಲ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್. ಸೊ ಇಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟಲ್ಲಿ ಕ್ಯಾಶ್ ಅಥವಾ ಬ್ಯಾಂಕ್ ಎರಡೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ ಅಂದರೆ 58,000, ಒಂದೇ ಐಟಮ್ ಇದೆ. ಕ್ಯಾಶ್ ಅಟ್ ಬ್ಯಾಂಕ್ 58,000, ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ 58,000, ಟೋಟಲ್ 58,000. ನೆಕ್ಸ್ಟು ಅದರ್ ಕರೆಂಟ್ ಅಸೆಟ್. ಸೊ ಇಲ್ಲಿ ಅದರ್ ಕರೆಂಟ್ ಅಸೆಟ್ಸಲ್ಲಿ ಯಾವುದಿದೆ ಅಂತಂದರೆ ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಮೇಲೆ ನಮಗೆ ಇಂಟ್ರೆಸ್ಟ್ ಬಂದಿದೆ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 12,000. ಅದನ್ನು ಅದರ್ ಕರೆಂಟ್ ಅಸೆಟ್ಸಲ್ಲಿ ಟ್ರೀಟ್ ಮಾಡಿದ್ದೀವಿ. ಎಷ್ಟು ಅಂದರೆ 12,000 ಆ್ಯಂಡ್ 12,000. ಇದಿಷ್ಟು ಕೂಡ ಬ್ಯಾಲೆನ್ಸ್ ಶೀಟ್ ಐಟಮ್. ಅದಾದಮೇಲೆ ನೆಕ್ಸ್ಟ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಐಟಮ್ಸ್ಗೆ ಬಂದರೆ ಫಸ್ಟು ರೆವಿನ್ಯೂ ಫ್ರಮ್ ಆಪ್ರೇಷನ್ಸ್ ಅಂದರೆ ಎಷ್ಟಿದೆ ಅಂದರೆ ಸೇಲ್ಸ್ ಎಷ್ಟಿದೆ ಅಂತಂದರೆ 3,80,000. ಇಲ್ಲಿ ಡೆಬಿಟ್ ಸೈಡ್ ಕೊಟ್ಟಿರ್ತಾರಲ್ವ ಅದು ಸೇಲ್ಸ್ ರಿಟರ್ನ್. ಸೊ ಇಲ್ಲಿ ಸೇಲ್ಸ್ ರಿಟರ್ನ್ ಎಷ್ಟಿದೆ ಅಂದರೆ 20,000. ಸೊ ಸೇಲ್ಸಲ್ಲಿ 3,80,000ಅಲ್ಲಿ ರಿಟರ್ನ್ನ 20,000 ಲೆಸ್ ಮಾಡಿದ್ರೆ ನಮಗೆ ಟೋಟಲ್ ಸೇಲ್ಸ್ ಎಷ್ಟಾಗುತ್ತೆ ಅಂದರೆ 3,60,000 ಆಗುತ್ತೆ. ಸೊ ಇದು ಫಸ್ಟು ರೆವಿನ್ಯೂ ಫ್ರಮ್ ಆಪ್ರೇಷನ್ ಅಥವಾ ಸೇಲ್ಸಿಗೆ ನಾವು ವರ್ಕಿಂಗ್ ನೋಟ್ ಮಾಡ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟು ಅದರ್ ಇನ್ಕಮ್ ಅಥವಾ ಅದರ್ ರೆಸಿಪ್ಟ್ಸ್ ಅಂತ ಅಂದರೆ ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಅದನ್ನು ಕೂಡ ಇನ್ಕಮ್ ಆಗುತ್ತೆ. ಸೊ ಈ 12,000ನ ತೊಗೊಂಡಿದ್ದೀವಿ. ಸೊ ಅಡ್ಜಸ್ಟ್ಮೆಂಟಲ್ಲಿರೋ ಐಟಮ್ನೆಲ್ಲನೂ ಕೂಡ ನಾವು 2 ಸರಿ ಟ್ರೀಟ್ ಮಾಡಬೇಕು. ಸೊ ಫಸ್ಟ್ ಒಂದು ಸರಿ ಇಲ್ಲಿ ಅಕ್ರೂಡ್ ಇನ್ವೆಸ್ಟ್ಮೆಂಟಲ್ಲಿ ತೊಗೊಳ್ತೀವಿ. ಅದಾದಮೇಲೆ ನೆಕ್ಸ್ಟ್ ಒನ್ ಈಸ್ ಪ್ರಾಫಿಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎರಡೂ ಒಂದು ಐಟಮಲ್ಲೂ ಟ್ರೀಟ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಸೊ ಟೋಟಲ್ ಪರ್ಚೇಸ್ ಎಷ್ಟಿದೆ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ಪರ್ಚೇಸು 2,40,000 ಇದೆ, ಅದರಲ್ಲಿ ರಿಟರ್ನ್ 10,000 ಇದೆ. ಸೊ ಲೆಸ್ ರಿಟರ್ನ್ 10,000. ಸೊ ಪರ್ಚೇಸ್ ಬಂದು 2,40,000. ಸೊ ರಿಟರ್ನ್ ಎಷ್ಟಿದೆ ಅಂದರೆ 10,000 ಲೆಸ್ ಮಾಡಿದ್ರೆ ಟೋಟಲ್ 2,30,000 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಚೇಂಜಸ್ ಇನ್ ಇನ್ವೆಂಟರೀಸ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಬರುತ್ತೆ. ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್. ಇಲ್ಲಿ ಓಪನಿಂಗ್ ಸ್ಟಾಕಿಂದ ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡಿದ್ರೆ ನಮಗೆ ಚೇಂಜಸ್ ಇನ್ ಇನ್ವೆಂಟರೀಸ್ ಆಫ್ ಫಿನಿಶ್ಡ್ ಗೂಡ್ಸ್ ಸಿಗುತ್ತೆ. ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂದರೆ 60,000 ಇದೆ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂದರೆ 1,20,000 ಇದೆ. ಟೋಟಲ್ ಎಷ್ಟಾಗುತ್ತೆ ಅಂದರೆ ಸೊ ಓಪನಿಂಗ್ ಸ್ಟಾಕಿಂದ ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡಬೇಕು. ಇಲ್ಲಿ ಮೈನಸ್ ವ್ಯಾಲ್ಯೂ ಬರುತ್ತೆ, ಯಾಕಂದರೆ ಓಪನಿಂಗ್ ಸ್ಟಾಕ್ಗಿಂತ ಕ್ಲೋಸಿಂಗ್ ಸ್ಟಾಕೇ ಜಾಸ್ತಿ ಇದೆ, ಹಾಗಾಗಿ ಮೈನಸ್ ವ್ಯಾಲ್ಯೂ -60,000 ಬರುತ್ತೆ. ಆ್ಯಂಡ್ ನೆಕ್ಸ್ಟು ನೋಟ್ ನಂಬರ್ 13 ಆಯಿತು. ಆ್ಯಂಡ್ ನೆಕ್ಸ್ಟ್ ನೋಟ್ ನಂಬರ್ನ ನೋಡೋಣ.
ನೋಟ್ ನಂಬರ್ 14 ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಅಂದರೆ ವೇಜಸ್ ಆ್ಯಂಡ್ ಸ್ಯಾಲ್ರೀಸ್. ವೇಜಸ್ ಮತ್ತು ಸ್ಯಾಲ್ರೀಸ್ ಎಷ್ಟಿದೆ ಅಂತಂದರೆ ವೇಜಸ್ 50,000 ಆ್ಯಂಡ್ ಸ್ಯಾಲ್ರೀಸ್ 20,000 ಇದೆ. ಟೋಟಲ್ ಎಷ್ಟು ಅಂತ ಅಂದರೆ ಟೋಟಲ್ 70,000. ಅದಾದಮೇಲೆ ನೆಕ್ಸ್ಟು ಅದರ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಬೇರೆ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಏನಿದೆ ಅಂತ ಅಂದರೆ ಇಲ್ಲಿ ಆಡಿಟ್ ಫೀಸ್ 10,000, ಫ್ರೈಟ್ ಚಾರ್ಜಸ್ 30,000 ಆ್ಯಂಡ್ ಸ್ಟೇಷನರಿ 12,000. ಟೋಟಲ್ ಎಷ್ಟಾಗುತ್ತೆ ಅಂದರೆ ಆಡಿಟ್ ಫೀಸ್ 10,000, ಫ್ರೈಟ್ ಚಾರ್ಜಸ್ 30,000, ಸ್ಟೇಷನರಿ 12,000. ಅಂದರೆ ಎಕ್ಸ್ಪೆನ್ಸಸ್ ಏನೇನಿದೆ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಇಲ್ಲಿ ನೋಟ್ ನಂಬರ್ 15 ಅದರ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಎಷ್ಟು ಅಂತ ಅಂದರೆ 52,000. ಆ್ಯಂಡ್ ನೆಕ್ಸ್ಟ್ ಒನ್ ಈ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ನಾವು ಸೇಲ್ಸ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಏನಾದರೂ ಎಕ್ಸ್ಪೆನ್ಸಸ್ ಆಗಿದ್ದರೆ ಅದನ್ನು ತೊಗೋಬೇಕು. ಇಲ್ಲಿ ಬ್ಯಾಡ್ ಡೇಟ್ಸ್ ತೊಗೋಬೇಕು. ಯಾಕಂತಂದರೆ ಕಂಪ್ಲೀಟಾಗಿ ಅಮೌಂಟ್ ಬರಲ್ಲ. ಅದನ್ನು ನಾವು ಎಕ್ಸ್ಪೆನ್ಸಸ್ ಅಂತ ಆದರೂ ಟ್ರೀಟ್ ಮಾಡ್ತೀವಿ ಅಥವಾ ಬ್ಯಾಡ್ ಡೇಟ್ಸ್ನ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಬ್ಯಾಡ್ ಡೇಟ್ಸ್ ಎಷ್ಟಿದೆ ಅಂದರೆ 10,000. ಅದಾದಮೇಲೆ ನೋಟ್ ನಂಬರ್ 17 ಫೈನಾನ್ಸ್ ಕಾಸ್ಟ್ ಯಾವುದೂ ಇಲ್ಲ. ಅದಾದಮೇಲೆ ಲಾಸ್ಟಿಗೆ ಡಿಪ್ರಿಷಿಯೇಷನ್ ಆ್ಯಂಡ್ ಅಮೋಟೈಸೇಷನ್ ಆಫ್ ಎಕ್ಸ್ಪೆನ್ಸಸ್. ಡಿಪ್ರಿಷಿಯೇಷನ್ ಯಾವುದು ಅಂತ ಅಂದರೆ ಡಿಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 10% ಅಂತ ಇದೆ. ಬಿಲ್ಡಿಂಗ್ ಟೋಟಲ್ 80,000 ಇದೆ. 80,000 ಮೇಲೆ 8,000 ಡಿಪ್ರಿಷಿಯೇಷನ್ನ ತೊಗೊಂಡಿದ್ದೀವಿ. ಡಿಪ್ರಿಷಿಯೇಷನ್ ಆಫ್ ಬಿಲ್ಡಿಂಗ್ ಟೋಟಲ್ ಎಷ್ಟು ಅಂದರೆ 8,000. ಸೊ ಇಲ್ಲಿ ಟೋಟಲ್ 8,000ನ ರೆಕಾರ್ಡ್ ಮಾಡ್ಕೊಳ್ತೀವಿ. ಸೊ ಟೋಟಲ್ ಒಟ್ಟು 18 ನೋಟನ್ನು ಪ್ರಿಪೇರ್ ಮಾಡಾದಮೇಲೆ ನಾವು ಫಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಟ್ರೀಟ್ ಮಾಡಬೇಕು. ಪ್ರಿಪೇರ್ ಮಾಡ್ತಾ ಹೋಗೋಣ ಯಾವ ರೀತಿ ಅಂತ ನೋಡೋಣ. ಅದಾದಮೇಲೆ ನಾವು ಇಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಎಲ್ಲ ಐಟಮ್ನೂ ಕೂಡ ನಾವು ಏನಂದರೆ ಕ್ಯಾಪಿಟಲಲ್ಲಿ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಕೌಂಟಲ್ಲಿ ಟ್ರೀಟ್ ಮಾಡಿದ್ದೀವಿ. ಇನ್ನು ಟ್ರೀಟ್ ಮಾಡಿರೋ ಯಾವ್ಯಾವುದು ಅಂತಂದರೆ ಇನ್ವೆಸ್ಟ್ಮೆಂಟು, ಇಂಟೀರಿಯಮ್ ಡಿವಿಡೆಂಡು ಆ್ಯಂಡ್ ಗುಡ್ ವಿಲ್ ಮತ್ತು ರಿಸರ್ವ್ ಫಂಡು. ಇದನ್ನು ಯಾಕೆ ಅಂತಂದರೆ ರಿಸರ್ವ್ ಫಂಡ್ ಅಕೌಂಟಲ್ಲಿ ಟ್ರೀಟ್ ಮಾಡಬೇಕು. ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದನ್ನು ನಾವು ನೋಟ್ ನಂಬರ್ 2 ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಕೌಂಟನ್ನು ಎಂಡಿಗೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಟ್ರೀಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ಎಲ್ಲ ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ನೂ ಕೂಡ 2 ಸರಿ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಟ್ರಯಲ್ ಬ್ಯಾಲೆನ್ಸ್ ಇರೋ ಅಮೌಂಟನ್ನು 1 ಸರಿ ಟ್ರೀಟ್ ಮಾಡ್ತೀವಿ. ಐದರ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಾದರೂ ಆಗಿರ್ಬೋದು, ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಾದರೂ ಆಗಿರ್ಬೋದು, ಅಥವಾ ಬ್ಯಾಲೆನ್ಸ್ ಶೀಟಲ್ಲಾದರೂ ಆಗಿರ್ಬೋದು. ಸೊ ಯಾವಾಗಲೂ ಅಡ್ಜಸ್ಟ್ಮೆಂಟ್ ಐಟಮ್ನ 2 ಸರಿ ಟ್ರೀಟ್ ಮಾಡಬೇಕು. ಮತ್ತು ಟ್ರಯಲ್ ಬ್ಯಾಲೆನ್ಸಲ್ಲಿರೋ ಐಟಮ್ಸ್ನ ಒಂದೇ ಸಲಿಗೆ ಟ್ರೀಟ್ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ನೆಕ್ಸ್ಟು ನಾವು ಏನಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಸ್ಟೇಟ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡ್ 31st March 2007. ಪರ್ಟಿಕ್ಯುಲರ್ಸ್, ನೋಟ್, ಅಮೌಂಟ್. ಇಲ್ಲಿ ಪರ್ಟಿಕ್ಯುಲರ್ಸ್ ಏನು ಬರುತ್ತೆ ಅಂತ ಬರ್ಕೊಳ್ಳೋಕ್ಕೆ. ಆ್ಯಂಡ್ ನೋಟ್ ಅಂತ ಅಂದರೆ ಇಲ್ಲಿ ವರ್ಕಿಂಗ್ ನೋಟಲ್ಲಿ ಯಾವ ನಂಬರ್ನ ತೊಗೊಂಡಿದ್ದೀವಿ ಅಂತ ಮೆನ್ಷನ್ ಮಾಡೋಕ್ಕೆ. ಆ್ಯಂಡ್ ಅಮೌಂಟ್ ಫಸ್ಟ್ ಏನಂತಂದರೆ ವರ್ಕಿಂಗ್ ನೋಟ್ 10 ನೋಡಿ, ರೆವಿನ್ಯೂ ಫ್ರಮ್ ಆಪ್ರೇಷನ್. ಫಸ್ಟು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ರೆವಿನ್ಯೂ ಫ್ರಮ್ ಆಪ್ರೇಷನ್ ಎಷ್ಟಿದೆ ಅಂದರೆ ನೋಟ್ ನಂಬರ್ 10. ಆ್ಯಂಡ್ ಟೋಟಲ್ ಅಮೌಂಟ್ ಎಷ್ಟಿದೆ ಅಂದರೆ 3,60,000. ಸೊ ಇಲ್ಲಿ 3,60,000ನ ತೊಗೊಂಡಿದ್ದೀನಿ. ನೆಕ್ಸ್ಟು ಅದರ್ ಇನ್ಕಮ್ ಏನಂತ ಇದೆ ಅಂದರೆ ಅದರ್ ರೆಸಿಪ್ಟ್ಸ್ ಆರ್ ಅದರ್ ಇನ್ಕಮ್ ಎಷ್ಟಿದೆ ಅಂದರೆ ಟೋಟಲ್ 12,000. ನೋಟ್ ನಂಬರ್ 11. ಸೊ ಅದರ್ ಇನ್ಕಮ್ ಆ್ಯಂಡ್ ನೋಟ್ ನಂಬರ್ 11 ಆ್ಯಂಡ್ ಟೋಟಲ್ ಎಷ್ಟು ಅಂದರೆ 12,000. ಸೊ ಇದು ಬಿಟ್ಟರೆ ಇನ್ಯಾವುದೂ ಇನ್ಕಮ್ ಅಲ್ಲ. ಹಾಗಾಗಿ ಟೋಟಲ್ ಎಷ್ಟಿದೆ ಅಂತಂದರೆ 3,72,000 ಟೋಟಲ್ ರೆಸಿಪ್ಟ್ಸ್ ಅಥವಾ ಟೋಟಲ್ ಇನ್ಕಮ್. ಸೊ ಈ ಟೋಟಲ್ ಇನ್ಕಮಿಂದ ನಾವು ಎಲ್ಲ ಎಕ್ಸ್ಪೆನ್ಸಸ್ನು ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಗಿದೆ, ಲಾಸ್ ಆಗಿದೆ ಅಂತ ಸಿಗುತ್ತೆ. ಸೊ ಇಲ್ಲಿ ಎಕ್ಸ್ಪೆನ್ಸಸ್ಸಲ್ಲಿ 13 ಎಕ್ಸ್ಪೆನ್ಸಸ್ಸಲ್ಲಿ ಫಸ್ಟು. ಸೊ ಇಲ್ಲಿ ನೋಟ್ ನಂಬರ್ 10ಇಂದ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಬರೋ ವರ್ಕಿಂಗ್ ನೋಟ್ನ ಮಾಡ್ಕೊಂಡಿದ್ದೀನಿ. 10 ಆಯಿತು, 11 ಆಯಿತು. ಈಗ ನೋಟ್ ನಂಬರ್ 12 ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಎಷ್ಟಿದೆ ಅಂತ ಅಂದರೆ ಟೋಟಲ್ 2,30,000 ಇದೆ. ಸೊ ಇಲ್ಲಿ ಫಸ್ಟ್ ಐಟಮ್ ಏನಂತಂದರೆ ಎಕ್ಸ್ಪೆನ್ಸಲ್ಲಿ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಎಷ್ಟು ಅಂತಂದರೆ ನೋಟ್ ನಂಬರ್ 12 ಟೋಟಲ್ 2,30,000. ಅದಾದಮೇಲೆ ನೋಟ್ ನಂಬರ್ 13 ಚೇಂಜಸ್ ಇನ್ ಇನ್ವೆಂಟರಿ ಆಫ್ ಫಿನಿಶ್ಡ್ ಗೂಡ್ಸ್. ಸೊ ಚೇಂಜಸ್ ಇನ್ ಇನ್ವೆಂಟರೀಸ್ ಆಫ್ ಫಿನಿಶ್ಡ್ ಗೂಡ್ಸ್ ನೋಟ್ ನಂಬರ್ 13 ಆ್ಯಂಡ್ -60. ಇದು ಬ್ರಾಕೆಟಲ್ಲಿ ಬರ್ದಿರೋದ್ರಿಂದ ಮೈನಸ್ ವ್ಯಾಲ್ಯೂ -60,000. ಅದಾದಮೇಲೆ ನೆಕ್ಸ್ಟ್ ನೋಟ್ ನಂಬರ್ ನೋಡಿದ್ರೆ ನೋಟ್ ನಂಬರ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 14 ಟೋಟಲ್ ಎಷ್ಟು ಅಂತಂದರೆ 70,000. ಆ್ಯಂಡ್ ಅದರ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ಬೇರೆ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂದರೆ ಅದರ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಟೋಟಲ್ 52,000. ಇಲ್ಲಿ ನೋಟ್ ನಂಬರ್ 15 ಆ್ಯಂಡ್ ಅದರ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಮೌಂಟ್ ಟೋಟಲ್ 52,000. ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂದರೆ 10,000 ಇದೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 10,000. ಆ್ಯಂಡ್ ಫೈನಾನ್ಸ್ ಕಾಸ್ಟ್ ಯಾವುದೂ ಇಲ್ಲ, ಹಾಗಾಗಿ
ನಿಲ್. ಮತ್ತು ನೆಕ್ಸ್ಟು ಡಿಪ್ರಿಷಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್ ಟೋಟಲ್ ಎಷ್ಟಿದೆ ಅಂತಂದರೆ 8000. ಸೊ ಟೋಟಲ್ ಎಕ್ಸ್ಪೆನ್ಸಸ್ನ ಹ್ಯಾಡ್ ಮಾಡಿದ್ರೆ 2,30,000 ಮೈನಸ್ 60,000 ಪ್ಲಸ್ 70,000 ಪ್ಲಸ್ 52,000 ಪ್ಲಸ್ 10,000 ಪ್ಲಸ್ 8,000 ಟೋಟಲ್ ಹ್ಯಾಡ್ ಮಾಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ ಅಂದರೆ 3,10,000. ಸೊ ಇಲ್ಲಿ ಪ್ರಾಫಿಟ್ ಎಷ್ಟು ಪ್ರಾಫಿಟ್ ಆಗಿದೆ ಅಂತಂದರೆ ಇಲ್ಲಿ ಎಕ್ಸ್ಪೆನ್ಸಸ್ ಕಮ್ಮಿ ಇದೆ, ಇನ್ಕಮ್ ಜಾಸ್ತಿ ಇದೆ. ಟೋಟಲ್ 3,72,000ಇಂದ 3,10,000 ಲೆಸ್ ಮಾಡಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್. ಈ ಇಯರಲ್ಲಿ ಪ್ರಾಫಿಟ್ ಎಷ್ಟಾಗಿದೆ ಅಂತಂದರೆ 62,000 ಆಗಿದೆ. ಇಲ್ಲಿ ಟೋಟಲ್ 62,000 ದಿಸ್ ಇಯರ್ ಪ್ರಾಫಿಟ್ ಇಲ್ಲಿ ಪ್ರಾಫಿಟ್ ಆಗಿದೆ. ಇದಾದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಟ್ ನಂಬರ್ 2ನ ನಾವು ಗ್ಯಾಪ್ ಬಿಟ್ಟಿದ್ವಿ. ಸೊ ಇದನ್ನು ಇವಾಗ ಫಿಲ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಅಂತಂದರೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಷ್ಟಿದೆ ಅಂತಂದರೆ 62,000 ಇದೆ. ಈ ಇಯರ್ ಪ್ರಾಫಿಟನ್ನು ಕನ್ಸಿಡರ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಏನಂತ ಅಂದರೆ ಲೆಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ನೋಟಲ್ಲಿ ವರ್ಕಿಂಗ್ ನೋಟಲ್ಲಿ ಒಂದು ಸಾರಿ ಕನ್ಸಿಡರ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲೂ ಒಂದು ಸಾರಿ ಎಷ್ಟು ಅಂತಂದರೆ 25,000ನ ಲೆಸ್ ಮಾಡಬೇಕು. ಸೊ ಆವಾಗ ಎಷ್ಟು ಸಿಗುತ್ತೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಪೀರಿಯಡ್ ಎಷ್ಟಾಗುತ್ತೆ ಅಂದರೆ 62,000ಅಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಲೆಸ್ ಮಾಡಿದ್ರೆ 37. ಸೊ ಅದಾದಮೇಲೆ ನೆಕ್ಸ್ಟು ಬ್ಯಾಲೆನ್ಸ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರೀವಿಯಸ್ ಇಯರ್. ಸೊ ಇಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ. ಪ್ರೀವಿಯಸ್ ಇಯರ್ ಎಷ್ಟು ಅಂದರೆ 20,000 ಹ್ಯಾಡ್ ಮಾಡಿದ್ರೆ ಈ 37ಗೆ ಹ್ಯಾಡ್ ಪ್ರೀವಿಯಸ್ ಇಯರ್ ಪ್ರಾಫಿಟನ್ನು ಹ್ಯಾಡ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 57 ಆಗುತ್ತೆ. ಫಸ್ಟು ಪ್ರೆಸೆಂಟ್ ಇಯರ್ ಅಂದರೆ ಲೈಕ್ ಅಕಾರ್ಡಿಂಗ್ ಟು ಬ್ಯಾಲೆನ್ಸ್ ಶೀಟ್ ಎಷ್ಟು ಪ್ರಾಫಿಟ್ ಆಗಿದೆ ಅಂತಂದರೆ 2007ಅಲ್ಲಿ 62 ಆಗಿದೆ. ಅದರಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 25ನ ಲೆಸ್ ಮಾಡಿದ್ರೆ ರಿಮೈನಿಂಗ್ 37 ಬರುತ್ತೆ. ಅದಕ್ಕೆ ಪ್ರೀವಿಯಸ್ ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ 20,000 ಟೋಟಲ್ 57,000 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಟ್ರಾನ್ಸ್ಫರ್ ಟು ರಿಸರ್ವ್ ಅಂದರೆ ರಿಸರ್ವ್ ಫಂಡ್ಗೆ 25,000ನ ಟ್ರಾನ್ಸ್ಫರ್ ಮಾಡಿದರೆ ಟ್ರಾನ್ಸ್ಫರ್ ಟು ರಿಸರ್ವ್ ಫಂಡ್ ಎಷ್ಟು ಅಂತಂದರೆ 25,000 ಅದನ್ನು ಕೂಡ ಲೆಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಇಂಟೀರಿಯಮ್ ಡಿವಿಡೆಂಟ್ ಅಂತ ಅಂದರೆ ಕ್ಯಾಪಿಟಲ್ಗೆ ನಾವು ಕೊಡೋವಂಥದ್ದು ಅಂದರೆ ಶೇರ್ ಕ್ಯಾಪಿಟಲ್ ಆಗಿರಲಿ ಅಥವಾ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಗಿರಲಿ ಅವರಿಗೆ ಡಿವಿಡೆಂಟ್ ಕೊಟ್ಟಿದ್ದೀವಿ. ಇಂಟೀರಿಯಮ್ ಡಿವಿಡೆಂಟ್ ಎಷ್ಟು ಅಂತಂದರೆ 30,000 ಬಂದಿರೋ ಪ್ರಾಫಿಟಿಂದ ರಿಸರ್ವ್ ಫಂಡ್ಗೆ 25,000 ಟ್ರಾನ್ಸ್ಫರ್ ಮಾಡಿದ್ವಿ ಆ್ಯಂಡ್ ಇಂಟೀರಿಯಮ್ ಡಿವಿಡೆಂಟ್ 30,000 ಕೊಟ್ಟಿದ್ದೀವಿ. ಸೊ ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ ಬ್ಯಾಲೆನ್ಸ್ ಫಾರ್ ದ ಇಯರ್. ಸೊ 57,000ಇಂದ 25,000 30,000 ಲೆಸ್ ಮಾಡಿದ್ರೆ ನಮಗೆ 2,000 ಸಿಗುತ್ತೆ. ಅದಾದಮೇಲೆ ಈ ಇಯರ್ ರಿಸರ್ವ್ ಫಂಡ್ ಎಷ್ಟು ಅಂತ ಅಂದರೆ 25,000 ಮತ್ತು 1,50,000 ಅಂದರೆ ಇಲ್ಲಿ ರಿಸರ್ವ್ ಫಂಡ್ 1,50,000 ಮತ್ತು ಅಡ್ಜಸ್ಟ್ಮೆಂಟಲ್ಲಿರೋ 25,000ನ ಹ್ಯಾಡ್ ಮಾಡಿದ್ರೆ 1,75,000 ಆಗುತ್ತೆ. ಸೊ ಟೋಟಲ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಎಷ್ಟಾಗುತ್ತೆ ಅಂದರೆ 1,77,000 ಆಗುತ್ತೆ. ಈ ರೀತಿ ನಾವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವನ್ ನೀವು ಎಕ್ಸಾಮಲ್ಲೂ ಪ್ರಾಬ್ಲಮ್ನ ಮಾಡಬೇಕಾದ್ರೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಗೆ ನೀವು ಕಾಲಮ್ ಹಾಕಿ ಸ್ಪೇಸ್ ಬಿಟ್ಟಿರಿ. ಸೊ ಎಲ್ಲ ವರ್ಕಿಂಗ್ ನೋಟ್ ಆದಮೇಲೆ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಆದಮೇಲೆ ಈ ಒಂದು ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕು. ಯಾಕೆ ಅಂತ ಅಂದರೆ ಇಲ್ಲಿ ಪ್ರೆಸೆಂಟ್ ಇಯರ್ ಪ್ರಾಫಿಟ್ ಲಾಸ್ ಫಾರ್ ದ ಇಯರ್ ಇದನ್ನು ನಾವು ಕಂಡುಹಿಡಿದಾದ್ಮೇಲೆ ನೆಕ್ಸ್ಟು ಪ್ರೊಸೀಜರ್ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟು ಏನಂತ ಅಂದರೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಸೊ ಇವಾಗ ಯಾವ ರೀತಿ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮೇಯ್ನ್ ಇಲ್ಲಿ ನಮಗೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗಿರೋದು ವರ್ಕಿಂಗ್ ನೋಟ್ಸ್ ಕರೆಕ್ಟಾಗಿದ್ದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಎರಡೂ ತುಂಬ ಈಸಿ ಆಗುತ್ತೆ. ಫಸ್ಟ್ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಬ್ಯಾಲೆನ್ಸ್ ಶೀಟ್ ಆಫ್ ABC ಲಿಮಿಟೆಡ್ ಆ್ಯಸ್ ಅಟ್ 31st March 2007 ಪರ್ಟಿಕ್ಯುಲರ್ ನೋಟ್ ಅಮೌಂಟ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಫಸ್ಟ್ ಏನು ಬರುತ್ತೆ ಅಂದರೆ ಶೇರ್ ಹೋಲ್ಡರ್ಸ್ ಫಂಡ್, ಅದರಲ್ಲಿ ಶೇರ್ ಕ್ಯಾಪಿಟಲ್. ಸೊ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಅಂದರೆ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂದರೆ 2,90,000 ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನೋಟ್ ನಂಬರ್ 2 ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಎಷ್ಟಿದೆ ಅಂದರೆ 1,77,000. ಸೊ ಇಲ್ಲಿ 1,77,000. ಅದಾದಮೇಲೆ ನೆಕ್ಸ್ಟು ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಯಾವುದೂ ಇಲ್ಲ, ಹಾಗಾಗಿ ನಿಲ್ಲಿದೆ. ಆ್ಯಂಡ್ ಕರೆಂಟ್ ಲಯಬಿಲಿಟೀಸಲ್ಲಿ ನಮಗೆ ಟ್ರೇಡ್ ಪೇಯಬಲ್ ಮತ್ತು ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಎರಡೂ ಬರುತ್ತೆ. ಟ್ರೇಡ್ ಪೇಯಬಲ್ ಎಷ್ಟಿದೆ ಅಂದರೆ 2 lakh ಇದೆ ಆ್ಯಂಡ್ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಎಷ್ಟಿದೆ ಅಂತಂದರೆ 25,000. ಟ್ರೇಡ್ ಪೇಯಬಲ್ಲಿ ಕ್ರೆಡಿಟರ್ಸು ಬಿಲ್ಸ್ ಪೇಯಬಲ್ ಇದೆ ಆ್ಯಂಡ್ ಶಾರ್ಟ್ ಟರ್ಮ್ ಪ್ರಾವಿಷನ್ಸಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 25,000 ಇದೆ. ಸೊ ಟೋಟಲ್ ಎಷ್ಟು ಅಂತಂದರೆ 2 lakh ಆ್ಯಂಡ್ 25,000. ಟೋಟಲ್ ಲಯಬಿಲಿಟೀಸ್ ಎಷ್ಟಾಗುತ್ತೆ ಅಂದರೆ ಲಯಬಿಲಿಟೀಸಲ್ಲಿ ಇಷ್ಟು ಬಿಟ್ಟರೆ ಬೇರೆ ಐಟಮ್ ಇಲ್ಲ. ಸೊ ಹಾಗಾಗಿ 2,90,000
1000, 1,77,000, 2,25,000. ಟೋಟಲ್ ಲಯಬಿಲಿಟೀಸ್ ಎಷ್ಟಾಗುತ್ತೆ ಅಂದರೆ 6,92,000 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಅಸೆಟ್ ಪಾರ್ಟ್. ಅಸೆಟಲ್ಲಿ ನಾನ್ ಕರೆಂಟ್ ಅಸೆಟಲ್ಲಿ ಫಿಕ್ಸ್ಡ್ ಅಸೆಟಲ್ಲಿ ಟ್ಯಾಂಜಿಬಲ್ ಅಸೆಟ್. ನೋಟ್ ನಂಬರ್ 6 ಟ್ಯಾಂಜಿಬಲ್ ಅಸೆಟ್ಸ್ ಎಷ್ಟಿದೆ ಅಂದರೆ ಟೋಟಲ್ ಅಮೌಂಟ್ 1,92,000. ಸೊ ಆ್ಯಸ್ ಇಟ್ ಈಸ್ ಟ್ಯಾಂಜಿಬಲ್ ಅಸೆಟ್ಸಲ್ಲಿ ಏನೇನಿದೆ 1,92,000ನ ಬರ್ಕೊಂಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವುದು ಅಂತಂದರೆ ಗುಡ್ ವಿಲ್. ಸೊ ಪ್ರಾಬ್ಲಮಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಗುಡ್ ವಿಲ್ಗೆ ಅಮೌಂಟ್ ಕೊಟ್ಟಿದ್ದಾರೆ. ಎಷ್ಟು ಅಂದರೆ 50,000 ಕೊಟ್ಟಿದ್ದಾರೆ. ಇದನ್ನು ನಾವು ಯಾವುದೇ ಒಂದು ವಾಕಿಂಗ್ ನೋಟಲ್ಲಿ ಟ್ರೀಟ್ ಮಾಡಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ಗುಡ್ ವಿಲ್ 50,000ನ ಟ್ರೀಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಯಾವುದಂತಂದರೆ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ಸೊ ಪ್ರಾಬ್ಲಮಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇದೆ. ಇನ್ವೆಸ್ಟ್ಮೆಂಟ್ ಎಷ್ಟು ಅಂತಂದರೆ 60,000. ಡೈರೆಕ್ಟಾಗಿ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ 60,000 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಕರೆಂಟ್ ಅಸೆಟ್ಸಲ್ಲಿ ಇನ್ವೆಂಟರೀಸಲ್ಲಿ ಎಷ್ಟಿದೆ ಅಂದರೆ 1,20,000. ಕ್ಲೋಸಿಂಗ್ ಸ್ಟಾಕ್ ಇನ್ವೆಂಟರೀಸ್ ಎಷ್ಟಿದೆ ಅಂದರೆ 1,20,000. ಟ್ರೇಡ್ ರಿಸೀವಬಲ್ ಟೋಟಲ್ ಎಷ್ಟಿದೆ ಅಂತಂದರೆ 2 ಲ್ಯಾಕ್ ಇದೆ. ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸಲ್ಲಿ 58,000 ಆ್ಯಂಡ್ 58,000. ಅದರ್ ಕರೆಂಟ್ ಅಸೆಟ್ಸಲ್ಲಿ ಯಾವುದಿದೆ ಅಂದರೆ 12,000. ಟೋಟಲ್ ಎಷ್ಟು ಬರುತ್ತೆ ಅಂದರೆ 6,92,000. ಸೊ ಇಲ್ಲಿ ಆಲ್ ಲಯಬಿಲಿಟೀಸ್ ಆರ್ ಈಕ್ವಲ್ ಟು ಆಲ್ ಅಸೆಟ್ಸ್. ಸೊ ಈ ರೀತಿ ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಫಸ್ಟು ಪ್ರಾಬ್ಲಮ್ನ ಓದಿ ಆ್ಯಂಡ್ ಫಸ್ಟ್ ವರ್ಕಿಂಗ್ ನೋಟ್ನ ಮಾಡಿ, ಅದಾದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಮಾಡಿ, ಮತ್ತೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ವರ್ಕಿಂಗ್ ನೋಟ್ನ ಮಾಡಿ ಫೈನಲ್ಗೆ ಬ್ಯಾಲೆನ್ಸ್ ಶೀಟ್ನ ಮಾಡಬೇಕಾಗಿರುತ್ತೆ. ಈ ಥರ ಪ್ರಾಬ್ಲಮ್ಮು ಎಕ್ಸಾಮಲ್ಲಿ 12 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಸೆಕ್ಷನ್ಸಿಗೆ. ಆ್ಯಂಡ್ ಈ ಪ್ರಾಬ್ಲಮ್ಗೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಓವರ್ ಆಲ್ ವಾಚಿಂಗ್. ಥ್ಯಾಂಕ್ ಯು.